ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಶ್ರೀಕೃಷ್ಣ ಅರ್ಜುನರ ಸಂವಾದ ರೂಪ. ಅರ್ಜುನನಿಗೆ ಕ್ಷೇತ್ರಜ್ಞರ ವಿಚಾರವನ್ನು ಪರಮಾತ್ಮ ತಿಳಿಸ್ಕೊಡ್ತಾ ಇದ್ದ. ಅದರಲ್ಲಿ ಮನಸ್ಸು ಅಂದರೆ ಏನು ಅಂತ ಸವಿವರವಾಗಿ ತಿಳಿಸ್ಕೊಟ್ಟ. ಈಗ ಮುಂದುವರೆದು ಹೇಳ್ತಾನೆ, ಹೇ ಅರ್ಜುನ, ಈಗ ವಿಷಯಗಳ ಸ್ವರೂಪವನ್ನು ಹೇಳುವೆನು ಕೇಳು. ವಿಷಯಗಳ ಸ್ವರೂಪ ಇಂದ್ರಿಯಗಳಾಯಿತು, ಈಗ ವಿಷಯಗಳ ಸ್ವರೂಪ. ಶಬ್ದ, ಸ್ಪರ್ಶ, ರೂಪ, ರಸ ಮತ್ತು ಗಂಧ, ಈ 5 ಜ್ಞಾನೇಂದ್ರಿಯಗಳ ವಿಷಯಗಳು. ಯಾವ್ಯಾವುದು? ಶಬ್ದ ಆಕಾಶ ತತ್ವದ್ದು, ಸ್ಪರ್ಶ ವಾಯುತತ್ವ, ರೂಪ ಅಗ್ನಿತತ್ವ, ರಸ ಜಲತತ್ವ ಮತ್ತು ಗಂಧ ಪೃಥ್ವಿ ತತ್ವ. ಈ 5 ಜ್ಞಾನೇಂದ್ರಿಯಗಳು ವಿಷಯಗಳು, ಜ್ಞಾನೇಂದ್ರಿಯಗಳ ವಿಷಯಗಳಿವು. ಹಸಿಹುಲ್ಲನ್ನು ನೋಡಿದ ಕಡೆ ಪಶುಗಳು ಅತ್ಯಾಸೆಯಿಂದ ಧಾವಿಸುವಂತೆ. ಒಣಗಿರೋ ಹುಲ್ಲಿಗಿಂತ ಹಸಿ ಹುಲ್ಲಿಗೆ ಪಶುಗಳು ಜಾಸ್ತಿ ಬರ್ತಕ್ಕಂಥದ್ದು, ಹೌದಾನೆ? ಎಲ್ಲ ಗಮನಿಸಿರ್ತೀವಿ. ಬರುವಂತೆ ಈ 5 ದ್ವಾರಗಳಿಂದ ಜ್ಞಾನವು ಸಹ ಹೊರಕ್ಕೆ ಧಾವಿಸುವುದು. ಜ್ಞಾನ ಅಂತಕ್ಕಂಥದ್ದು ಎಲ್ಲಿಂದ ಹೋಗುತ್ತೆ ಈಚೆಗೆ? ಹೊರಗಡೆಗೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಈ 5ರ ಮುಖಾಂತರ ಈಚೆ ಹೋಗುತ್ತೆ. ಸ್ವರ, ವ್ಯಂಜನ, ವಿಸರ್ಗಾದಿಗಳನ್ನು ಉಚ್ಚರಿಸುವುದು. ಗೊತ್ತಾಗ್ತಿದೆಯಲ್ಲ? ಸ್ವರ, ವ್ಯಂಜನ, ವಿಸರ್ಗಾದಿಗಳನ್ನು ಉಚ್ಚರಿಸುವುದು ಅಂದರೆ ಶಬ್ದಗಳ ಏರಿಳಿತಗಳನ್ನು ಮಾಡ್ತೀವಲ್ಲ ಅದು. ಯಾವುದಾದರೂ ಪದಾರ್ಥಗಳನ್ನು ಹಿಡಿಯುವುದು, ಬಿಡುವುದು, ನಡೆಯುವುದು, ಮಲಮೂತ್ರಗಳನ್ನು ಬಿಡುವುದೆಂಬ ಈ 5 ಕೆಲಸಗಳು ಕರ್ಮೇಂದ್ರಿಯಗಳ ವಿಷಯಗಳು. ಗೊತ್ತಾಗ್ತಿದಲ್ವಾ? ಜ್ಞಾನೇಂದ್ರಿಯಗಳ ವಿಚಾರಗಳು ಯಾವುವು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಕರ್ಮೇಂದ್ರಿಯಗಳ ವಿಚಾರ ಯಾವುವು? ಸ್ವರ, ವ್ಯಂಜನ, ವಿಸರ್ಗಾದಿಗಳನ್ನು ಉಚ್ಚರಿಸುವುದು, ಯಾವುದಾದರೂ ಪದಾರ್ಥವನ್ನು ಹಿಡಿಯುವುದು, ಬಿಡುವುದು, ನಡೆಯುವುದು, ಮಲಮೂತ್ರಗಳನ್ನು ಬಿಡುವುದು. ಇವು ಕರ್ಮೇಂದ್ರಿಯದ ವಿಷಯಗಳು. ಇವುಗಳ ವ್ಯಾಪ್ತಿಯಿಂದ ಕರ್ಮೇಂದ್ರಿಯಗಳಿಗೆ ಕ್ರಿಯಾ ಪ್ರವೃತ್ತಿಯಾಗುವುದು. ಇವು 10 ವಿಷಯಗಳು. ಈಗ ಆಯ್ತಲ್ವ ಇವು? ಹೇ ಅರ್ಜುನ, ಇನ್ನು ಇಚ್ಛೆಯನ್ನು ವರ್ಣಿಸುವೆನು. ಇಚ್ಛೆಯನ್ನು ವರ್ಣಿಸ್ತೀನಿ ಕೇಳು ಅರ್ಜುನ. ಯಾವುದಾದರೂ ಗತಿಸಿದ ವಿಷಯವನ್ನು ಸ್ಮರಿಸಿದಾಗ, ಕಳೆದು ಹೋಗಿರ್ತದೆ ವಿಚಾರ, ಯಾವುದೋ ಒಂದು ಘಟನೆ ನಡೆದೋಗಿರ್ತದೆ, ಕಳೆದು ಹೋಗಿರ್ತದೆ, ಅದನ್ನು ಸ್ಮರಿಸೋದು. ಗತಿಸಿದ ವಿಷಯವನ್ನು ಸ್ಮರಿಸಿದಾಗ ಅಥವಾ ಅದಕ್ಕೆ ಸಂಬಂಧಿಸಿದ ವಿಷಯವನ್ನು ಕೇಳಿದಾಗ ಕ್ಷುಬ್ಧತೆಯನ್ನು ಹೊಂದುತ್ತಾ ವಿಷಯೇಂದ್ರಿಯಗಳ ಸಂಯೋಗವಾಗುತ್ತಲೇ ಕಾಮದ ಕೈ ಹಿಡಿದು ಹೇಳುವಂತೆ ಮಾಡುವುದಾಗಿಯೂ, ಯಾವುದು ಹೇಳುತ್ತಲೇ ಮನಸ್ಸು ಈ ಕಡೆ ಆ ಕಡೆ ಓಡಾಡತೊಡಗುವುದೋ ಮತ್ತು ಕಾಲನ್ನು ಇಡಲಾಗದ ಪ್ರದೇಶದಲ್ಲಿ ಇಂದ್ರಿಯಗಳು ಮುಖವನ್ನಿಡುವಂತೆ ಮಾಡುವುದೋ. ನೋಡಿ, ಎಷ್ಟೊಂದು ಅಸಹ್ಯವಾದ ಸನ್ನಿವೇಶಗಳು ಅಂದರೆ ನಾವು ಮಾಡ್ತಾ ಇರೋದು. ಅಂದರೆ ಕಾಲನ್ನೂ ಇಡಲಿಕ್ಕಾಗದಂಥ ಜಾಗಕ್ಕೆ ಇದು ಮುಖವನ್ನು ತೋರಿಸ್ತದಂತೆ ಇಂದ್ರಿಯಗಳು, ಅಲ್ವಾ? ಈಗ ಒಂದು ಏಸಿಗೆ ಇರ್ತದೆ, ಏಸಿಗೆ ಮೇಲೆ ಕಾಲಿಡೋದಕ್ಕೂ ಅಸಹ್ಯ ನಮಗೆ. ಆದರೆ ಇಂದ್ರಿಯಗಳು ಮುಖವನ್ನು ಇಡ್ತಾವಂತೆ ಅಲ್ಲಿಗೆ. ಅಂದರೆ ಅಷ್ಟು ಕೀಳರಿಮೆತನದಲ್ಲಿ ನಮ್ಮನ್ನು ಒಂದು ಜೀವಿಯನ್ನು ಸಿಕ್ಕಿಸುವಂಥ ಕೆಲಸವನ್ನು ಇವು ಮಾಡ್ತವೆ. ಯಾವ ಭಾವನೆ ಎಂಬ ಬಲೆಯಲ್ಲಿ ಬೀಳುತ್ತಲೇ ಬುದ್ಧಿಯು ಹುಚ್ಚನಂತಾಗುವುದೋ, ಯಾವುದಕ್ಕೆ ವಿಷಯಗಳೆಂದರೆ ಹೆಚ್ಚು ಲಾಲಸೆಯಾಗುವುದೋ ಆ ಭಾವನೆಯನ್ನು ಇಚ್ಛೆ ಎನ್ನುವರು. ಇಚ್ಛೆ ಅಂದರೆ ಇಷ್ಟು ಡೆಫಿನೇಷನ್, ಇದರ ವಿವರಣೆ. ಇಚ್ಛೆ ಅಂದರೆ ಇಷ್ಟು. ಇನ್ನೊಂದು ಸಲ ಹೇಳ್ತೀನಿ, ಚೆನ್ನಾಗಿ ಕೇಳ್ಕೊಳ್ಳಿ. ಹೇ ಅರ್ಜುನ, ಇನ್ನು ಇಚ್ಛೆಯನ್ನು ವರ್ಣಿಸುವೆನು ಕೇಳು. ಯಾವುದಾದರೂ ಗತಿಸಿದ ವಿಷಯವನ್ನು ಸ್ಮರಿಸಿದಾಗ, ಕಳೆದು ಹೋಗಿರುವ ವಿಚಾರವನ್ನು ಸ್ಮರಿಸಿದಾಗ, ಅಥವಾ ಅದಕ್ಕೆ ಸಂಬಂಧಿಸಿದ ವಿಷಯವನ್ನು ಕೇಳಿದಾಗ, ಅಥವಾ ಅದಕ್ಕೆ ಸಂಬಂಧಪಟ್ಟ ವಿಷಯವನ್ನು ಕೇಳಿದಾಗ ಕ್ಷುಬ್ಧತೆಯನ್ನು ಹೊಂದುವುದು. ವಿಷಯೇಂದ್ರಿಯಗಳ ಸಂಯೋಗವಾಗುತ್ತಲೇ ಕಾಮದ ಕೈ ಹಿಡಿದು ಹೇಳುವಂತೆ ಮಾಡುವುದಾಗಿಯೂ, ಯಾವುದು ಹೇಳುತ್ತಲೇ ಮನಸ್ಸು ಈ ಕಡೆ ಆ ಕಡೆ ಓಡಾಡತೊಡಗುವುದೋ ಮತ್ತು ಕಾಲನ್ನು ಇಡಲಾಗದ ಪ್ರದೇಶದಲ್ಲಿ ಇಂದ್ರಿಯಗಳು ಮುಖವನ್ನಿಡುವಂತೆ ಮಾಡುವುದೋ, ಯಾವ ಭಾವನೆ ಎಂಬ ಬಲೆಯಲ್ಲಿ ಬೀಳುತ್ತಲೇ ಬುದ್ಧಿಯು ಹುಚ್ಚನಂತಾಗುವುದೋ, ಯಾವುದಕ್ಕೆ ವಿಷಯಗಳೆಂದರೆ ಹೆಚ್ಚು ಲಾಲಸೆಯಾಗುವುದೋ ಈ ಭಾವನೆಯನ್ನು ಇಚ್ಛೆ ಎನ್ನುವರು. ಇಂದ್ರಿಯಗಳ ಇಚ್ಛಾನುಸಾರವಾಗಿ ಭೋಗಿಸಲು ವಿಷಯಗಳು ದೊರೆಯದಿದ್ದರೆ ಅವುಗಳನ್ನು ಅವಶ್ಯವಾಗಿಯೂ ಹೊಂದಬೇಕೆಂಬ ಹಠದಿಂದ ಕೂಡಿದ ಭಾವನೆಯನ್ನೇ ದ್ವೇಷವೆನ್ನುವರು. ಇಚ್ಛೆ ಮತ್ತು ದ್ವೇಷ. ಈಗ ಇವೆಲ್ಲವನ್ನು ಬಯಸ್ತದೆ, ಇದು ಇಚ್ಛೆ.
ಅದು ಯಾವುದನ್ನು ಅವಶ್ಯವಾಗಿ ನಾನು ಹೊಂದಬೇಕು ಅಂತ ಹಠವನ್ನು ಕೂಡ್ತಕ್ಕಂಥದ್ದು, ಹಠದ ಭಾವನೆ ಇದೆಯಲ್ಲ, ಅದನ್ನು ಭೋಗಿಸಲೇಬೇಕು ಅಂತಕ್ಕಂಥ ಹಠದಿಂದ ಕೂಡಿರೋದನ್ನ ದ್ವೇಷ ಅಂತ ಕರೀತಾರೆ. ಇನ್ನು ಸುಖವೆಂಬುದನ್ನು ಹೇಳುವೆನು ಕೇಳು. ಇಚ್ಛೆ ಆಯಿತು, ದ್ವೇಷ ಆಯಿತು, ಮನಸ್ಸಾಯಿತು, ಅಹಂಕಾರ ಆಯಿತು, ಇಂದ್ರಿಯಗಳಾಯಿತು, ವಿಷಯ ವಸ್ತುಗಳಾಯಿತು. ಈಗ ಸುಖ ಅಂದರೆ ಏನು ಅಂತ ಹೇಳ್ತೀನಿ ಕೇಳು ಅರ್ಜುನ. ಯಾವುದರಿಂದ ಜೀವನು ಇತರ ವಿಷಯಗಳೆಲ್ಲವನ್ನೂ ಮರೆಯುವನೋ, ಎಲ್ಲವನ್ನೂ ಮರೆತು ಬಿಡ್ತಾನೆ ಯಾವುದೋ ಒಂದು ವಿಚಾರದಲ್ಲಿ, ಆಯಿತಾ? ಯಾವುದು ದೇಹೇಂದ್ರಿಯ ಮನಸ್ಸಾದಿಗಳಲ್ಲಿ ಶಪಥ ಮಾಡುತ್ತಾ ಬಂಧಿಸುವುದೋ, ಯಾವುದು ದೇಹ ಸ್ಮೃತಿಯನ್ನು ಇಲ್ಲದಂತೆ ಮಾಡುವುದೋ, ಅಂದರೆ ದೇಹದ ಮೇಲೆ ಪ್ರಜ್ಞೆಯೇ ಇರೋದಿಲ್ಲ ಅದನ್ನು ಅನುಭವಿಸ್ತಾ ಇದ್ರೆ ಆ ರೀತಿಯಲ್ಲಿ ಮಾಡುವುದೋ, ಯಾವುದು ಜನಿಸುತ್ತಲೇ ಪ್ರಾಣಗಳನ್ನು ಕುಂಟರನ್ನಾಗಿಯೂ ಸಾತ್ವಿಕ ಭಾವನೆಗಳನ್ನು ದ್ವಿಗುಣೀಕೃತವಾಗಿಯೂ ಮಾಡುವುದೋ, ಅಲ್ಲದೆ ಇಂದ್ರಿಯ ವೃತ್ತಿಗಳನ್ನು ತೂಗಿ ಶಾಂತಭಾವದಿಂದ ಹೃದಯದಲ್ಲಿ ನಿದ್ರಿಸುವಂತೆ ಮಾಡುವುದೋ. ನೋಡಿ, ಯಾವುದು ಇಲ್ಲಿ ಸುಖ ಅಂತಕ್ಕಂಥದ್ದು ಬಂದಾಗ ಮನುಷ್ಯನಿಗೆ ಏನೇನಾಗುತ್ತೆ ಅನ್ನೋದನ್ನು ಇಂದ್ರಿಯ ವೃತ್ತಿಗಳನ್ನೆಲ್ಲ ತೂಗಿ ಮಲಗಿಸ್ಬಿಡ್ತದಂತೆ, ಶಾಂತ ಭಾವದಿಂದ ಹೃದಯದಲ್ಲಿ ನಿದ್ರಿಸುವಂತೆ ಮಾಡ್ತದೆ. ಯಾವುದು ಇಂದ್ರಿಯ ವೃತ್ತಿಗಳು ಸುಖವನ್ನು, ವಿಷಯ ಸುಖಗಳನ್ನ ಅನುಭವಿಸ್ಬೇಕು ಅಂತ ಇಂದ್ರಿಯ ವೃತ್ತಿಗಳು ಕೆಲಸವನ್ನು ಮಾಡೋದಿಲ್ಲ. ಸುಖ ಅನ್ನೋದು ಬಂದ್ಬಿಟ್ರೆ, ಗೊತ್ತಾಯ್ತಲ್ವಾ? ಇದು ಸಾತ್ವಿಕ ಗುಣದಿಂದ ಕೂಡಿರ್ತಕ್ಕಂಥದ್ದು. ಮತ್ತು ಯಾವುದು ಜೀವನಿಗೆ ಆತ್ಮಪ್ರಾಪ್ತಿಯ ಮಾರ್ಗದಲ್ಲಿ ಗೋಚರಿಸುವುದೋ ಅದಕ್ಕೆ ಸುಖವೆನ್ನುವರು. ವಿಷಯ ವಸ್ತುಗಳನ್ನು ಭೋಗಿಸಿದಾಗ ಬರುವ ಸುಖ ಇದೆಲ್ಲ, ಆ ಸುಖ ಅಲ್ಲ. ಈ ಸುಖಕ್ಕೆ ಡೆಫಿನೇಷನ್ ಏನು ಹೇಳ್ತಾ ಇದರಲ್ಲಿ ವಿವರಣೆ, ಸುಖ ಎಂಬುದನ್ನು ಹೇಳುವೆನು ಕೇಳು. ಯಾವುದರಿಂದ ಜೀವನು ಇತರ ವಿಷಯಗಳೆಲ್ಲವನ್ನು ಮರೆಯುವನು, ಇದು ನಿಜವಾದ ಸುಖ. ವಿಷಯ ವಸ್ತುಗಳು, ವಿಷಯ ಮತ್ತು ವಿಷಯ ಸುಖಗಳು ಎಲ್ಲವನ್ನು ಮರಿತಾನೆ. ಈ ಸುಖ ಬಂದರೆ ಇದು ನಿಜವಾದ ಸುಖ. ಯಾವುದು ದೇಹೇಂದ್ರಿಯ ಮನಸ್ಸಾದಿಗಳನ್ನು ಶಪಥ ಮಾಡುತ್ತಾ ಬಂಧಿಸುವುದು, ಈ ಸುಖ ಬಂದರೆ ಏನಾಗುತ್ತೆ ಅಂದರೆ ದೇಹ, ಇಂದ್ರಿಯ, ಮನಸ್ಸು ಇವುಗಳನ್ನು ಶಪಥ ಮಾಡಿ ಬಂಧನದಲ್ಲಿಡ್ತದಂತೆ. ಯಾವುದು ಈ ಸುಖ, ಇದು ನಿಜವಾದ ಸುಖ. ದೇಹ, ಇಂದ್ರಿಯ, ಮನಸ್ಸುಗಳನ್ನು ಬಂಧಿಸಿಬಿಡ್ತದಂತೆ. ಯಾವುದು ದೇಹ ಸ್ಮೃತಿಯನ್ನು ಇಲ್ಲದಂತೆ ಮಾಡುವುದು, ಅಂದರೆ ಆ ನಿಜವಾದ ಸುಖವನ್ನು ಅನುಭವಿಸುವವನಿಗೆ ದೇಹದ ಪ್ರಜ್ಞೆ ಇರೋದಿಲ್ಲ. ಯಾವುದು ಜನಿಸುತ್ತಲೇ ಪ್ರಾಣಗಳನ್ನು ಕುಂಟರನ್ನಾಗಿಯೂ ಸಾತ್ವಿಕ ಭಾವನೆಗಳನ್ನು ದ್ವಿಗುಣೀಕೃತವಾಗಿಯೂ ಮಾಡುವುದು. ಈ ಸುಖ ಉತ್ಪತ್ತಿ ಆಗ್ತಾ ಇದ್ದಂಗೆ ಏನಾಗುತ್ತೆ, ಪ್ರಾಣವನ್ನು ಕುಂಠಿತರನ್ನಾಗಿ, ಅಂದರೆ ಪ್ರಾಣದ ಚಲನೆ ನಿಧಾನಗತಿಗೆ ಬಂದ್ಬಿಡ್ತದೆ. ಆಗ ಮನಸ್ಸು ಇಲ್ಲವಾಗುತ್ತೆ ಮತ್ತು ಸತ್ವಗುಣ ದ್ವಿಗುಣೀಕೃತವಾಗುತ್ತೆ, ಸತ್ವಗುಣ ಜಾಸ್ತಿ ಆಗುತ್ತೆ. ಅಲ್ಲದೆ ಇಂದ್ರಿಯ ವೃತ್ತಿಗಳನ್ನೆಲ್ಲ ತೂಗಿ ಶಾಂತ ಭಾವದಿಂದ ಹೃದಯದಲ್ಲಿ ನಿದ್ರಿಸುವಂತೆ ಮಾಡುವುದು. ಮತ್ತು ಯಾವುದು ಜೀವನಿಗೆ ಆತ್ಮಪ್ರಾಪ್ತಿಯ ಮಾರ್ಗದಲ್ಲಿ ಗೋಚರಿಸುವುದೋ ಅದಕ್ಕೆ ಸುಖವೆನ್ನುವರು. ಇದು ನಿಜವಾದ ಸುಖ, ಇದಕ್ಕೆ ಸುಖ ಅಂತ ಕರೆಯೋದು. ಅರ್ಥ ಆಯ್ತಲ್ವಾ? ಮತ್ತು ಹೇ ಅರ್ಜುನ, ಯಾವ ಅವಸ್ಥೆಯಲ್ಲಿ ಇಂತಹ ಯೋಗ ಇರುವುದಿಲ್ಲವೋ ಅದನ್ನು ಪೂರ್ಣವಾದ ದುಃಖವೆಂತಲೇ ತಿಳಿಯಬೇಕು. ಸಂಕಲ್ಪ ವಿಕಲ್ಪಾದಿಗಳಲ್ಲಿರುವ ಪರ್ಯಂತವು ಸುಖವು ದೊರೆಯಲಾರದು. ಸಂಕಲ್ಪ ವಿಕಲ್ಪಾದಿಗಳು ನಾಶವಾಗಲು ಸುಖವು ತಾನಾಗಿಯೇ ಲಭ್ಯವಾಗುವುದು. ಆದ್ದರಿಂದ ಸಂಕಲ್ಪ ವಿಕಲ್ಪಾದಿಗಳು ನಿಮಿತ್ತದಿಂದಲೇ ಸುಖ ದುಃಖಾದಿಗಳು ಉಂಟಾಗುವುದೆಂದು ತಿಳಿಯಬೇಕು ಅಂತ ಇಲ್ಲಿ ಅರ್ಜುನನಿಗೆ ಕೃಷ್ಣ ಪರಮಾತ್ಮನು ಹೇಳ್ತಾ ಇದ್ದಾನೆ. ಅಂದರೆ ಸಂಕಲ್ಪ ವಿಕಲ್ಪಾದಿಗಳು ಇರುವವರೆಗೆ ಈ ನಿಜವಾದ ಸುಖ ಯಾರಿಗೂ ಸಿಗೋದಿಲ್ಲ. ಅವುಗಳನ್ನು ನಿಲ್ಲಿಸಿದಾಗಲೇ ನಿಜವಾದ ಸುಖ ಪ್ರಾಪ್ತಿ. ಅವುಗಳನ್ನ ನಿಲ್ಲಿಸಬೇಕು ಅಂದರೆ ನಾವು ಪ್ರಾಣವಾಯುವಿನ ಚಲನೆಯನ್ನು ಹತೋಟಿಗೆ ತರಬೇಕು. ಆಗ ಮನಸ್ಸು ನಿಂತೋಗುತ್ತೆ, ಇಂದ್ರಿಯ ವೃತ್ತಿಗಳು ನಿಂತೋಗುತ್ತೆ, ವಿಷಯ ವಸ್ತುಗಳ ಭೋಗದ ಇಚ್ಛೆ ಹೊರಟೋಗುತ್ತೆ, ನಿಜವಾದ ಸುಖದ ಪ್ರಾಪ್ತಿ ಆಗುತ್ತೆ. ಇನ್ನು ಮುಂದೆ ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.